ಏನಪ್ಪ ಇಲ್ಲಿ ಬೆಳಬೆಳಗ್ಗೆ? ಓ ಓ ಆಕ್ಸಿಡೆಂಟ್ ಹೆಂಗಾಯ್ತು? ಎದುರುಗಡೆ ಗಾಡಿನೇ ಇಲ್ವಲ್ಲಪ್ಪ. ಯಾವ ಗಾಡಿ ಬಂದು ಹೊಡೀತು? ಅಲ್ಲಿ ನೋಡಲಿ ಹೆಂಗೆ ಹೊಡ್ಕೊಂಬಿಟ್ಟದ. ಅಲ್ಲ ಎದುರುಗಡೆ ಗಾಡಿನೇ ಇಲ್ವಲ್ಲ ಸೈಡ್ ಪಾಡಲ್ಲಿ. ಅಲ್ಲಿ ನೋಡಿ, ನೋಡೋಣ ಇರ್ರಿ, ಯಾವ್ದು ಕೊಡದ್ರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಹಸು, ಅಯ್ಯೋ ಹಸುಗೆ ಬಂದು ಹೊಡೆದಿರೋದಪ್ಪ. ಅಯ್ಯೋ ಭಗವಂತ, ಅಯ್ಯೋಯ್ಯೋ ಪಾಪಿಗಳ. ಅಯ್ಯೋ ಕರು ನಿಂತದೆ ಗುರು. ಅಯ್ಯೋ ಈ ಸನ್ನಿವೇಶ ನೋಡ್ರಿ. ಛೆ, ಹೊಟ್ಟೆ ಉರಿತದಲ್ಲಪ್ಪ. ತಾಯಿ ಸತ್ತು ಬಿದ್ದವಳೆ, ಕರು ನೋಡ್ತದೆ. ಒಂದೇ ಏಟು ಹೊಡೆದಟ್ಟಿಗೆ. ಅಪ್ಪ ನೋಡ್ಕೊಬರ್ರಪ್ಪ, ನಿಧಾನಕ್ಕೆ ಬರ್ರಪ್ಪ, ಹುಷಾರಾಗಿ ಬನ್ರಪ್ಪ ಅಂತ ನೋಡಿ. ಆ ಕರು ಬಾಯಿಗೂ ಏಟಾಗದೆ ಕಣ್ರಿ. ಆ ಕರು ಬಾಯಿಗೆ ನೋಡಿ ಏಟು ಬಿದ್ದು. ಅಯ್ಯೋ ದುರ್ವಿಧಿಯೇ ದುರ್ವಿಧಿಯೇ. ಹಾಂ, ಗೌರ್ಮೆಂಟ್ ಬಸ್ಸಾ? ಯಾರ್ದು ಏನೋ ಗೊತ್ತಿಲ್ವಾ? ಅಯ್ಯಯ್ಯೋ, ಹಾಂ ಹಾಂ ಹಾಂ. ಛೇ, ಹೊಟ್ಟೆ ಉರಿತದೆ ಗುರು ಈ ಸನ್ನಿವೇಶ. ಅಣ್ಣ ಬನ್ನಿ. ಹಾಂ ಹಾಂ ಹಾಂ. ಜನ ಎಲ್ಲ ನಮ್ಮ ಪಾಪ ನೋಡಿ, ಇಲ್ಲಿ ಪ್ರಯಾಣಿಕರು ಹಿಂಗೆ ನಿಂತವ್ರೆ. ರಂಗಸ್ವಾಮಿ ಎಲ್ಲಿದೆಯಪ್ಪ? ಹೌದಾ, ಸರಿ ಇದು ಬರುವಾಗ ಒಂದು ಕ್ಯಾಲೆಂಡರ್ ಎತ್ಕೊಂಡ್ಬಿಡು, ನಾನು ಕಾಸು ಕೊಡ್ತೀನಿ. ಮಾಮೂಲಿ ಕ್ಯಾಲೆಂಡ್ರ್ ದೇವಸ್ಥಾನದ್ದು 30 ಎತ್ಕೊ ಬಾ ಸಾಕು. ಹಾಂ ಹಾಂ ಮಾಡು, ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ನೋಡಿ ಈ ರೀತಿ ಆಗಿದೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ. ಬಂದಂಗೆ ಏನೋ ಬಸ್ಗೆ ಅಂತೀನಿ, ಹಸುಗೆ ಹೊಡೆದು ಈಗ ಹಸು ಸತ್ತೋಗಿದೆ. ಇನ್ನೂ ಪರಿಸ್ಥಿತಿ ಏನಾಗುತ್ತೆ ಏನೋ ಗೊತ್ತಿಲ್ಲ ನೋಡ್ರಿ. ಬಂದಂಗೆ ಹೊಡೆದಿರೋದು. ಸೊ ಇದು ಒಂದು ಪಾಪ ಹಸು ಸತ್ತೋಗಿದೆ, ಸ್ಪಾಟಲ್ಲೇ ಡೆತ್ ಆಗಿದೆ. ಸೊ ಅಣ್ಣ ಬನ್ನಿ. ಪಾಪ ಕರು ನೋಡಿ, ಕರು ಬಾಯಿಲಿ ರಕ್ತ ನೋಡ್ರಿ, ರಕ್ತ ನೋಡ್ರಿ ಕರು ಬಾಯಿಲಿ. ಛೇ ಪಾಪ, ಅಯ್ಯೋಯ್ಯೋ, ನನಗೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ ಗುರು, ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಅಯ್ಯೋ ಸ್ವಾಮಿ, ಆಗಲ್ಲಪ್ಪ ನನಗೆ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಿ, ರಸ್ತೆಗಳಲ್ಲಿ ಈ ಹಸುಗಳು ಹಾಗೆ ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳು ಆಕಸ್ಮಿಕವಾಗಿ ಅಡ್ಡ ಬಂದುಬಿಡ್ತವೆ. ಬರ್ತಕ್ಕಂಥ ವಾಹನ ವೇಗವಾಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಅಪಘಾತಗಳು ಸಂಭವಿಸ್ಬಿಡ್ತವೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಊರ ಹತ್ರ ಬಂದಾಗ ಹಾಗೆ ಕಾಡು ಹತ್ರ ಹೋದಾಗ ದಯವಿಟ್ಟು ವಾಹನಗಳನ್ನ ಸ್ಲೋ ಮಾಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಸೊ ಇದು ಯಾವ ಥರ ಆಯಿತು ಏನೋ ಗೊತ್ತಿಲ್ಲ, ಆದರೆ ಆ ಗೌರ್ಮೆಂಟ್ ವಾಹನ ಬಂದು ಹೊಡೆದ ಒಂದು ನಿಮಿತ್ತ, ಗುದ್ದಿರೋ ನಿಮಿತ್ತ ಅಲ್ಲಿ ಸ್ಪಾಟಲ್ಲಿ ಹಸು ಸತ್ತು ಬಿದ್ದಿದೆ, ಕರುಗೂ ಅಷ್ಟೇ ಬಾಯಿಗೆಲ್ಲ ಏಟಾಗಿದೆ. ಆ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಾಗಬಾರ್ದು. ಇದು ನಿಜಕ್ಕೂ ಪ್ರಕೃತಿಯ ವಿನಾಶಕ್ಕೆ ಕಾರಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನಕ್ಕೆ ಪ್ರಕೃತಿ ವಿಚಾರ ತಗೋತೀನಿ ಅಂದರೆ, ಪ್ರಾಣಿಗಳಿಗೆ ಎಲ್ಲಿ ಅವು ವಾಸಿಸಲು ಯೋಗ್ಯವಾಗಿಲ್ಲ ಅಲ್ಲಿ ಈ ಪ್ರಕೃತಿ ಅಂತಕ್ಕಂಥದ್ದು ಕೊಡಬಾರ ಶಿಕ್ಷೆಗಳನ್ನು ಕೊಟ್ಬಿಡ್ತದೆ ನೋಡ್ರಿ. ಇದನ್ನು ದಯವಿಟ್ಟು ಮಂದಟ್ಟು ಮಾಡ್ಕೊಳ್ಳಿ, ದಯವಿಟ್ಟು ವೇಗವಾಗಿ ಬರಬೇಡಿ. ಆಕಸ್ಮಿಕವಾಗಿ ಆಗದೇ ಬೇರೆ, ಅರ್ಥ ಆಯ್ತಾ? ಊರು ಕೇರಿಗಳಲ್ಲಿ ಅಪಘಾತ ಆಯ್ತದೆ ಅಂದರೆ ಅದು ವೇಗ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ, ಅರ್ಥ ಆಯ್ತಾ? ಊರು ಕೇರಿಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳಿಗೆ ಬಂದು ಗುದ್ದಿದಾಗ ಅದು ವೇಗನೇ. ಸ್ಲೋ ಇದ್ರೆ ಕಂಟ್ರೋಲ್ ಮಾಡ್ಕೋಬೋದು, ಸ್ಲೋ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಒಂದಷ್ಟು ಜನ
ಬಾಯಿ ಬಂದಾಗ ಕಮೆಂಟ್ ಆಗ್ತವೆ ವಿಕೃತ ಮನಸ್ಥಿತಿ ಉಳ್ಳವು. ಏನಾರು ಹಾಕೊಂಡು ಹೆಂಗಾರು ಹಾಳಾಗೋಲಿ, ಯಾಕೆಂದರೆ ನಾನು ಕಮೆಂಟ್ನೇ ನೋಡಕ್ಕೆ ಹೋಗಲ್ಲ ಇನ್ಮೇಲೆ. ಯಾಕಂದರೆ ಒಂದಷ್ಟು ಚೆನ್ನಾವೇ ಒಂಕುತನ, ಅವಕ್ಕೆ ಬದುಕಕ್ಕೆ ಹೋಗಲ್ಲ, ಇರೋಕ್ಕೆ ಹೋಗಲ್ಲ. ಅಂಥ ಒಂದು ಅವ್ಯವಸ್ಥೆಯಲ್ಲಿ ಅರ್ಧಂಬರ್ಧವಾಗಿ ಹುಟ್ಟಿರ್ತಕ್ಕಂಥವು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅರಬೇರಿಕೆಗಳು ಅಂಥವಕ್ಕೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಒಂದಷ್ಟು ಜನ ಆಗ್ತವೆ ಹಾಕೊಂಡು ಹಾಳಾಗೋಲಿ. ಸೊ ಇಷ್ಟು ಹೇಳ್ತೀನಿ. ದಯವಿಟ್ಟು ಪ್ರಾಣಿಗಳ ವಿಚಾರದಲ್ಲಿ ಗಮನ ಕೊಡಿ. ನನಗೆ ಬಹಳ ನೋವಾಯಿತು. ಏನೋ ಹೋಗಪ್ಪ, ನಾವು ಇದೆಲ್ಲ ನೋಡಿದಾಗ ನಾವು ನಿಜವೇ ಏನ್ರಿ ಇದು ಮನುಷ್ಯ ಅಂತಕ್ಕಂಥ ಇಷ್ಟೊಂದು ಕ್ರೂರಿನ ಅನಿಸುತ್ತೆ. ಓಲಿ ಬರ್ತಕ್ಕಂಥ ವಾಹನಗಳು ನಿಧಾನಕ್ಕೆ ಬರ್ರಪ್ಪ. ಊರತ್ರ ಕಾಡತ್ರ ನಿಧಾನ. ಯಾಕಂದರೆ ಅಲ್ಲಿ ಏನಾದ್ರು ಒಂದು ಬಸ್ಗಳು ಇಲ್ಲಾಂದರೆ ಪ್ರಾಣಿಗಳು ಅಡ್ಡ ಆಗ್ತಾ ಇರ್ತವೆ. ಇದನ್ನ ನೀವು ಮಂದಟ್ಟು ಮಾಡ್ಕೊಳ್ಳಿ. ಇಷ್ಟು ಹೇಳ್ತೀನಪ್ಪ. ಬೆಳಗ್ಗೆ ಬ್ಯಾಟ್